ಜನರೇ, ಇವತ್ತಿನ ದೇವರ ವಾಕ್ಯವನ್ನು ನಾವು ಆಲಿಸೋಣ. ಎಫೆಸರಿಗೆ 4ನೇ ಅಧ್ಯಾಯ 26ನೇ ವಾಕ್ಯ. ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡಬೇಡಿರಿ, ಸೂರ್ಯರು ಮುಳುಗುವ ಮುನ್ನ ನಿಮ್ಮ ಕೋಪವು ಇಳಿಯಲಿ. ಸೈತಾನನಿಗೆ ಅವಕಾಶ ಕೊಡಬೇಡಿ. ಕಳ್ಳತನ ಮಾಡುವವನು ಕಳ್ಳತನವನ್ನು ಬಿಟ್ಟು ಬಿಡಲಿ, ಶ್ರಮಪಟ್ಟು ದುಡಿದು ಸಂಪಾದಿಸಲಿ. ಆಗ ತನ್ನ ಪ್ರಾಮಾಣಿಕ ದುಡಿಮೆಯಿಂದ ಕಷ್ಟದಲ್ಲಿರುವವರಿಗೆ ನೆರವು ನೀಡಲು ಸಾಧ್ಯವಾಗುವುದು. ಪ್ರಿಯ ಜನರೇ, ಇವತ್ತಿನ ವಾಕ್ಯ ನಮಗೆ ಏನು ಹೇಳ್ತಾ ಉಂಟಂತ ಹೇಳಿದ್ರೆ, ಕೋಪ ಮಾಡಬೇಕು ಬಂದರೂ ಪಾಪ ಮಾಡಬೇಡಿ. ಅದು ನಮಗೆ ತುಂಬ ಕೋಪ ಬರ್ತದೆ. ಅವ್ನು ನೋಡಿ ಕೋಪ, ಇವ್ನು ನೋಡಿ ಕೋಪ, ಅವ್ನು ಮಾಡೋ ಕೆಲಸ ನೋಡಿ ನಮಗೆ ಯಾಕಂಗೆ ಆಗ್ತಿಲ್ಲ, ಅವ್ನು ಮಾತಾಡೋ ಮಾತುಗಳು ನಮಗೆ ಕೋಪ ಬರ್ತದೆ. ಆ ಟೈಮಲ್ಲಿ ನಾವು ಪಾಪ ಮಾಡ್ಬೋದು. ಹೇಗೆ? ನಾವು ಅವನಿಗೆ ಬೈಯೋದು, ನಾವು ಕೆಟ್ಟದನ್ನು ಬಯಸೋದು, ಅದು ನಾವು ಮಾಡೋ ಪಾಪ. ಅದೇ ರೀತಿಯಾಗಿ ಸೈತಾನನಿಗೆ ಅವಕಾಶ ಕೊಡಬೇಡಿ. ಸೈತಾನಿಗೆ ಅವಕಾಶ ಕೊಡಬೇಡಿ ಅಂದರೆ ನಮ್ಮಲ್ಲಿ ಅವನು ಕೋಪ ಮಾಡಬೇಡಿ ಅಂದಾಗ ನಮ್ಮಲ್ಲಿ ಕೋಪ ಬರ್ತದೆ. ಅದು ಕೋಪ ಬರೋದು ಹೇಗೆ? ಸೈತಾನ ನಮಗೆ ಕೋಪ ಕೊಡಿಸ್ತಾನೆ, ಅದು ನಾವು ಸೈತಾನಿಗೆ ದಾರಿ ಮಾಡಿಕೊಟ್ಟಂಗೆ ಆಗ್ತದೆ. ನಮಗೆ ಕೋಪ ಬರೋದು ನಾವು ನಾರ್ಮಲ್ ಮಾಡಲ್ಲ, ಆ ಸೈತಾನ ನಮಗೆ ಮಾಡಿಸೋದು. ಅವ್ನು ನೋಡಿ ಕೋಪ ಮಾಡು, ಅವ್ನು ದುಡ್ಡು ಮಾಡಿದೆ, ಅವ್ನ ನೋಡಿ ಕೋಪ ಮಾಡು, ಇವನ ಮೇಲೆ ನಂಜು ಮಾಡು, ಅವನ ಮೇಲೆ ಏನೇನೋ ಮಾಡು, ಆ ರೀತಿ ಕೋಪ ಬರೆಸ್ತಾನೆ. ಯಾರು? ಸೈತಾನ್. ನಾವು ಸೈತಾನಿಗೆ ಅವಕಾಶ ಕೊಡಬಾರದು. ಕಳ್ಳತನ ಮಾಡುವವನು ಕಳ್ಳತನ ಬಿಟ್ಟು ಬಿಡಲಿ. ಈಗ ಕಳ್ಳತನ ಮಾಡ್ತಿರೋನು ಕಳ್ಳತನ ಬಿಟ್ಟು ಒಳ್ಳೆ ರೀತಿಯಲ್ಲಿ ದೇವರ ನಾಮದಲ್ಲಿ ಅವನು ಬೆಳಿಬೇಕು. ಆ ರೀತಿ ಶ್ರಮಪಟ್ಟು ದುಡಿಬೇಕು. ಶ್ರಮಪಟ್ಟು ದುಡಿದು ಶ್ರಮದಿಂದ ಕಷ್ಟದಲ್ಲಿರುವವರಿಗೆ ನೆರವು ನೀಡಲು ಸಾಧ್ಯ ಆಗೋದು ಅಂತೇಳಿದರೆ, ನಾವೀಗ ದುಡಿಯೋದು 1 ರೂಪಾಯಿನೇ ಆಗಿರಲಿ, ಇನ್ನೊಬ್ಬರಿಗೆ ಸಹಾಯ ಅಂತ ಬಂದಾಗ ಅವರಿಗೆ ನಾವು ಹೆಲ್ಪ್ ಮಾಡಬೇಕು. ಅವಾಗ ದೇವರು ನಾವು 1 ರೂಪಾಯಿ 10 ರೂಪಾಯಿ ನಾವು ಒಬ್ಬರಿಗೆ ಕೊಟ್ಟರೆ ನಮಗೆ 10 ಪಟ್ಟು 100 ಪಟ್ಟು ದೇವರು ನಮಗೆ ಕೊಡುತ್ತಾರೆ ಪ್ರಿಯರೇ. ಇದೇ ರೀತಿಯಾಗಿ ನಾವು ಯಾವುದೇ ವಿಷಯವನ್ನು, ಮುಖ್ಯವಾಗಿ ಆ ಸೈತಾನನ ಬಗ್ಗೆ ಹೇಳಬೇಕಂತ ಹೇಳಿದರೆ, ಅವ್ನು ನಮಗೆ ತುಂಬ ಕೋಪ ಪಡಿಸ್ತಾನೆ. ನಾವು ಕೋಪ ಮಾಡೋದು, ಕಳ್ಳತನ ಮಾಡೋದು, ಇನ್ನೊಬ್ಬರು ದ್ವೇಷಿಸೋದು ಎಲ್ಲ ನಾವು ಸ್ವಯ ಬುದ್ಧಿಯಿಂದ ಅಲ್ಲ. ದೇವರ ಮಕ್ಕಳು ಯಾವತ್ತೂ ಆಗ ಮಾಡೋದಿಲ್ಲ. ಮಾಡೋದು ಸೈತಾನ್ ಮಾಡುವುದದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.